ಹಾಯ್ ಎವ್ರಿವನ್, ನನ್ನ ಹೆಸರು ಮನು ಸಿಟಿ. ನಾನು ಓದ್ತಿರೋದು ಫಸ್ಟ್ ಇಯರ್ BCA. ನನ್ನ ಕಾಲೇಜ್ ಹೆಸರು ಇಂಟರ್ಫೇಸ್ ಕಾಲೇಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ICCA ಇನ್ ದಾವಣಗೆರೆ. ನಾನು ಮಾಡ್ತಿರೋ 3ನೇ ಟಾಪಿಕ್ ಇದು. ಟಾಪಿಕ್ ಏನಂದರೆ ಇಂಟ್ರಡಕ್ಷನ್ ಟು ಸಿ, ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್, ಸ್ಯಾಂಪಲ್ ಪ್ರೋಗ್ರಾಮ್ ಟು ಪ್ರಿಂಟ್ ಕಾಲೇಜ್ ನೇಮ್ ಅಂಡ್ ಅಡ್ರೆಸ್. ಮೊದಲನೇದಾಗಿ ಇಂಟ್ರಡಕ್ಷನ್ ಟು ಸಿ ಪ್ರೋಗ್ರಾಮ್ ನೋಡೋಣ. ಅದನ್ನು ಸಿ ಪ್ರೋಗ್ರಾಮ್ ಅಂತ ಅಂದರೆ ಸಿ ಪ್ರೋಗ್ರಾಮ್ ಈಸ್ ಎ ಜನರಲ್ ಪರ್ಪೋಸ್ ಪ್ರೊಸೀಡ್ಯೂರಲ್ ಇಂಪರೇಟಿವ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದೊಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಇದನ್ನು ಡೆವಲಪ್ ಯಾವಾಗ ಆಗಿತ್ತು ಅಂದರೆ 1972 ಆಗಿತ್ತು. ಇದು ಯಾರು ಡೆವಲಪ್ ಮಾಡಿದ್ದು ಅಂದರೆ ಡೆನಿಸ್ ರಿಚಿ ಅಟ್ ದ ಬೆಲ್ ಟೆಲಿಫೋನ್ ಲ್ಯಾಬೋರೇಟೋರೀಸ್ ಟು ಡೆವಲಪ್ ದ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಬೆಲ್ ಟೆಲಿಫೋನ್ ಲ್ಯಾಬೋರೇಟರೀಸ್ನ ಇದು ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಮಾಡುತ್ತೆ ಅಂತ ರಿಚಿ ಹೇಳ್ತಿದ್ದಾರೆ. ಸಿ ಈಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಕಂಪ್ಯೂಟರ್ ಲ್ಯಾಂಗ್ವೇಜ್. ಸಿನ ಭಾಳ ಅಂದರೆ ಮೋಸ್ಟ್ ವೈಡ್ಲಿ ಆಗಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಯೂಸ್ ಮಾಡುತ್ತೆ ಅಂತ. ಸಿ ಕೀಪ್ಸ್ ಫ್ಲಕ್ಚುಯೇಟಿಂಗ್ ಅಂಡ್ ಅಟ್ ನಂಬರ್ 1 ಸ್ಕೇಲ್ ಆಫ್ ಪಾಪ್ಯುಲಾರಿಟಿ ಅಲಾಂಗ್ ವಿತ್ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಈಸ್ ಆಲ್ಸೋ ಈಕ್ವಲಿ ಪಾಪ್ಯುಲರ್ ಅಂಡ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಅಮಾಂಗ್ ಮಾಡರ್ನ್ ಸಾಫ್ಟ್ವೇರ್ ಪ್ರೋಗ್ರಾಮರ್ಸ್. ಅಂದರೆ ಸಿ ಪ್ರೋಗ್ರಾಮ್ನ ಅಂದರೆ ನಂಬರ್ 1 ಸ್ಕೇಲ್ ಆಫ್ ಪಾಪ್ಯುಲಾರಿಟಿ, ಹಾಗೇನೆ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ವಿಚ್ ಈಸ್ ಆಲ್ಸೋ ಈಕ್ವಲಿ ಪಾಪ್ಯುಲರ್ ಅಂಡ್ ಮೋಸ್ಟ್ ವೈಡ್ಲಿ. ಇದನ್ನು ಮೋಸ್ಟ್ ವೈಡ್ಲಿ ಆಗಿ ಮಾಡರ್ನ್ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಆಗಿ ಯೂಸ್ ಮಾಡ್ತಿದ್ದಾರೆ. ಸ್ಟ್ರಕ್ಚರ್ ಆಫ್ ಸಿ ಅಂತ ನೋಡೋದಾದ್ರೆ ಸ್ಟ್ರಕ್ಚರ್ ಆಫ್ ಸಿನಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ನೋಡ್ಕೊಂಡು ಬರೋಣ. ಮೊದಲು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ವಿತ್ ಎಕ್ಸಾಂಪಲ್ಸ್. ಸ್ಯಾಂಪಲ್ ಸಿ ಪ್ರೋಗ್ರಾಮ್ ಇಲ್ಲಿ ನೋಡಿ, ಯಾಶ್ ಇನ್ಕ್ಲೂಡ್ stdio.h ಅಂತ ಇದೆ. ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಂಟ್ ಮೇನ್ ಅಂತ ಅಂದರೆ ಇದು ಫಂಕ್ಷನ್, ಇದು ಮೇನ್ ಫಂಕ್ಷನ್ ಇದು. ಹಾಗೇನೆ ಇಲ್ಲಿ ಪ್ರಿಂಟ್ ಎಫ್ ಅಂತ ತಗೊಂಡಿದ್ದಾರೆ, ಇದು ಒಂದು ಫಂಕ್ಷನ್. ಹಾಗೇನೆ ರಿಟರ್ನ್ 0 ಇಲ್ಲಿ ನೋಡ್ಕೊಂಡು ಬರೋಣ. ಇವಾಗ ಇದು ಕೋಡ್ ದಟ್ ಎಕ್ಸಿಕ್ಯೂಟ್, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಪ್ರೋಗ್ರಾಮ್. ಇಂಟ್ ಮೇನ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಪ್ರೋಗ್ರಾಮ್. ಇಲ್ಲಿ ನೋಡ್ಕೊಂಡು ಬರೋಣ ಇದನ್ನ. The first line of program hash include stdio.h is a preprocessor command which tells a C compiler to include stdio.h file before going to actual compilation. ಅಂದರೆ ಇದೇನು ಹೇಳ್ತಿದ್ದಾರೆ, ಇದೊಂದು ಪ್ರೀ ಪ್ರೊಸೆಸರ್ ಕಮ್ಯಾಂಡ್. ಇದು ಕಂಪೈಲರ್ ಮೂಲಕ ಇನ್ಕ್ಲೂಡ್ ಆಗುತ್ತೆ. ಹಾಗೆಯೇ ಬಿಫೋರ್ ಗೋಯಿಂಗ್ ಟು ಆ್ಯಕ್ಚುಯಲ್ ಕಂಪಿಲೇಷನ್ ಆಗುತ್ತೆ. ದ ನೆಕ್ಸ್ಟ್ ಲೈನ್ ಇಂಟ್ ಮೇನ್ is the main function where the program execution begins. ಅಂದರೆ ಇಂಟ್ ಮೇನ್ ಇಲ್ಲದೆ ಇದು ಎಕ್ಸಿಕ್ಯೂಷನ್ ಆಗಲ್ಲ. ದ ನೆಕ್ಸ್ಟ್ ಲೈನು ಇದು ಅಂದರೆ ನಾವೇನಾದರೂ ಬೇರೆ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಹಾಕಿದರೆ ಸಾಕು, ಅದು ಮಾಡ್ಬೋದು. ಆ್ಯಡ್ ಮಾಡಿದರೆ ಮಾಡ್ಬೋದು ನಾವು ಬೇರೆ ಪ್ರೋಗ್ರಾಮ್. ದ ನೆಕ್ಸ್ಟ್ ಲೈನ್ ಪ್ರಿಂಟ್ ಎಫ್ ಅಂತ ಯಾಕೆ ಹಾಕ್ತೀವಿ ಅಂದರೆ ಅದು ಪ್ರಿಂಟ್ ಆಗೋದಕ್ಕೆ ನಾವು ಇದನ್ನ ಹಾಕ್ತೀವಿ. ಇದೊಂದು ಅನದರ್ ಫಂಕ್ಷನ್ನು. ಇದು ಅವೈಲಬಲ್ ಇನ್ ಸಿ ನಲ್ಲಿರುತ್ತೆ. ಇದು ಒಂದು ಮೆಸೇಜ್ ಏನಿರುತ್ತೆ ಅಂದರೆ ಹೆಲೋ ವರ್ಲ್ಡ್ ಅಂತ ಒಂದು ಮೆಸೇಜ್ ಇರುತ್ತೆ. ಅದನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ. ದ ನೆಕ್ಸ್ಟ್ ಲೈನು ರಿಟರ್ನ್ 0 ಟರ್ಮಿನೇಟ್ಸ್ ದ ಮೇನ್ ಫಂಕ್ಷನ್ ಅಂಡ್ ರಿಟರ್ನ್ಸ್ ದ ವ್ಯಾಲ್ಯೂ ಈಸ್ 0. ನಾವು ವ್ಯಾಲ್ಯೂ 0 ಹಾಕ್ಲಿ ಅಥವಾ ಬೇರೆ 20, 23 ಆ ಥರ ಏನೇ ಹಾಕ್ಲಿ ಅದೇನು ಅಷ್ಟು ಅವಶ್ಯಕತೆ ಇರೋದಿಲ್ಲ. ಒಂದೊಂದು ಪ್ರೋಗ್ರಾಮ್ ಮಾತ್ರ ಅವಶ್ಯಕತೆ ಇರುತ್ತೆ, ಆಗದೆ ಇದ್ರೂ ನಡೆಯುತ್ತೆ. ಇವಾಗ ಥರ್ಡ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ 3ನೇ ಟಾಪಿಕ್ಕು ಸ್ಯಾಂಪಲ್ ಪ್ರೋಗ್ರಾಮ್ ಟು ಪ್ರಿಂಟ್ ಕಾಲೇಜ್ ನೇಮ್ ಅಂಡ್ ಅಡ್ರೆಸ್ ಅಂತ ಹೇಳಿದ್ದಾರೆ. ನಾವು ಇವಾಗ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡೋಣ. ನಾವು ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿ ಕೋಡ್ ಬ್ಲಾಕ್ಸ್ ಓಪನ್ ಮಾಡ್ಕೊಂಡಿದ್ದೀವಿ. ಇವಾಗ ಇಲ್ಲಿ ಮಾಡಿರೋದಿದೆ, ಅಂದರೆ ನಾವು ಇನ್ನೊಂದ್ಸರಿ ಮಾಡೋಣ. ಮೊದಲು ಏನಾಗಬೇಕು, ಆಶ್ ಇನ್ಕ್ಲೂಡ್ ಇದೇನು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ನೆಕ್ಸ್ಟು ಇಂಟ್ ಮೇನ್, ಇದೊಂದು ಮೇನ್ ಫಂಕ್ಷನ್ನು.
ಅದಾದ್ಮೇಲೆ ಪ್ರಿಂಟ್ ಎಫ್ ಹಾಕೋತೀವಿ. ಇಲ್ಲಿ ಕೇಳಿರೋದೇನು, ಕಾಲೇಜ್ ನೇಮ್ನ ಪ್ರಿಂಟ್ ಮಾಡಬೇಕು, ಹಾಗೇನೆ ಅಡ್ರೆಸ್ ಪ್ರಿಂಟ್ ಮಾಡಬೇಕು. ಮೊದಲು ಕಾಲೇಜ್ ನೇಮು, ಎಂಟರ್ ದಿ ಕಾಲೇಜ್ ನೇಮ್. ಕಾಲೇಜ್ ನೇಮ್ ಏನು? ICCA. ಎಂಟರ್. ಇಲ್ಲಿ ಸೆಮಿಕಾಲನ ಹಾಕಬೇಕು, ಹಾಕದೇ ಇದ್ರೆ ಅದು ಪ್ರಿಂಟ್ ಆಗೋದಿಲ್ಲ, ಎಕ್ಸಿಕ್ಯೂಟೇ ಆಗೋದಿಲ್ಲ. ಇವಾಗ ಇಲ್ಲಿ ಕಾಲೇಜ್ ನೇಮ್ ಪ್ರಿಂಟ್ ಮಾಡಿದೀವಿ. ಕಾಲೇಜ್ ನೇಮ್ ಪ್ರಿಂಟ್ ಮಾಡಿದ್ಮೇಲೆ ಈಗ ಅದರ ಅಡ್ರೆಸ್, ಹಾಕೋಣ. ಇವಾಗ ಏನ್ ಅಡ್ರೆಸ್ ಇದೆ? ಅಡ್ರೆಸ್ ಆಫ್ ICCA ಅಂತ ಹೇಳಿ ಹಾಕಿದ್ದೀವಿ. /n. ಈ /n ಅಂತ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಅದು ಅಂದರೆ ಒಂದ್ರ ಕೆಳಗೆ ಒಂದು ಪ್ರಿಂಟ್ ಮಾಡೋದಕ್ಕೆ ಅದನ್ನ ಹಾಕ್ತೀವಿ. ಈಗ ಮತ್ತೆ ಪ್ರಿಂಟ್ ಎಫ್ ತಗೋತೀವಿ. ಅದರಲ್ಲಿ ಏನಾಗ್ತೀವಿ, ಅದೆಲ್ಲಿದೆ? ಸಾಯಿ ಪ್ಲಾಜಾ, ಡೋರ್ ನಂಬರ್ 1805 D /n. ಎಂಟರ್. PRINT. ಪ್ರಿಂಟ್ ಎಫ್ ತಗೋತೀವಿ ಇನ್ನೊಂದು. ಮತ್ತೆ ಇದೆಲ್ಲಿರೋದು? ಆಂಜನೇಯ ಬಡಾವಣೆ, BIT ರೋಡಲ್ಲಿ ಇದೆ. ಇವಾಗ ಅದೇನು ಹೇಳಿದ್ವಲ್ಲ, ರಿಟರ್ನ್ 0. ಇಲ್ಲಿ ನೋಡಿ, ಇಲ್ಲಿ ತಪ್ಪು ಕಾಣಿಸ್ತಿದೆ. ಇಲ್ಲಿ ನಾವು ಮಿಸ್ ಮಾಡಿದ್ದೀವಿ ಎಸ್ ಅನ್ನೋದು. ಆಮೇಲೆ ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಸೆಮಿಕಾಲನ್ ಹಾಕಿಲ್ಲ. ಇವಾಗ ಇಂಪ್ಲಿಮೆಂಟ್ ಮಾಡೋಣ. ಇವಾಗ ನೋಡಿ ಔಟ್ಪುಟ್ ಏನ್ ಬಂದಿದೆ? ಎಂಟರ್ ದಿ ಕಾಲೇಜ್ ಆಫ್ ನೇಮ್ ICCA. ದ ಅಡ್ರೆಸ್ ಆಫ್ ICCA ಏನ್ ಬಂದಿದೆ? ಸಾಯಿ ಪ್ಲಾಜಾ, ಡೋರ್ ನಂಬರ್ 1805.3, ಆಂಜನೇಯ ಬಡಾವಣೆ, BIT ರೋಡ್. ಅಡ್ರೆಸ್ ಬಂದಿದೆ ಅಲ್ವಾ? ಇಷ್ಟೇ ಇವತ್ತಿನ ಟಾಪಿಕ್ಕು. ಥ್ಯಾಂಕ್ ಯು.